ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರಂಶ್ರೀ ಮುಗುಳಿಯವರು ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಕರಣ 25 ನೋಡೋಣ. 24ವರೆಗೂ ಆಲ್ರೆಡಿ ಮುಗಿದಿದೆ, ಇನ್ನೂ ಯಾರು ನೋಡಿಲ್ಲ. ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಪ್ಲೇ ಲಿಸ್ಟ್ ಇದೆ, ಅದನ್ನು ನೋಡ್ಕೊಂಡು ಬರ್ಬೋದು. ಈಗ ಬನ್ನಿ, ಪ್ರಕರಣ 25 ದಾಸವಾಗ್ಮಯ 1 ಅಂತ ಬರುತ್ತೆ. ಅಂದರೆ ಪಾರ್ಟ್ 1, ದಾಸವಾಗ್ಮಯ ಪಾರ್ಟ್ 1 ಅಂತ ಬರುತ್ತೆ. ದಾಸವಾಗ್ಮಯ ಕುಮಾರವ್ಯಾಸನಿಂದ ನಾಗರಸರೊಳಗಿನ ಆಗಿವದ ಭಾಗವತ ಕವಿಗಳು ಭಾರತ, ರಾಮಾಯಣ, ಭಾಗವತ, ಭಗವದ್ಗೀತೆ ಇವನ್ನು ಕನ್ನಡಿಸಿ ದೇಶೀಯ ಛಂದಸ್ಸಿನಲ್ಲಿ ವೈದಿಕ ಪರಂಪರೆಯ ವಾಗ್ಮಯವನ್ನು ಕನ್ನಡ ನುಡಿಯಲ್ಲಿ ನೀಡಿದ್ದನ್ನು ನೋಡಿದೆವು. ಇನ್ನು ಇದೇ ಯುಗದಲ್ಲಿ ಅದೇ ಪರಂಪರೆಯ ದಾಸವಾಗ್ಮಯವು ಹಾಡಿನ ರೂಪ ತಾಳಿ ಬಳಕೆ ಮಾತಿಗೆ ಇನ್ನು ಹತ್ತಿರ ಬಂದು ರಾಶಿಯಾಗಿ ಬೆಳೆಯಿತು. ಜನಜೀವನದಲ್ಲಿ ಒಂದು ಚಿರಂತನವಾದ ಸ್ಫೂರ್ತಿ ಕೇಂದ್ರವನ್ನು ನಿರ್ಮಾಣ ಮಾಡಿತು. ಬಸವಯುಗದ ಕೊನೆಯಲ್ಲಿ ನರಹರಿತೀರ್ಥನ ಉಲ್ಲೇಖ ಮಾಡಿ ದಾಸವಾಗ್ಮಯದ ಉದಯವನ್ನು ಸೂಚಿಸಿದೆವು. ಶ್ರೀಪಾದರಾಯನು 15ನೇ ಶತಕದಲ್ಲಿ ಈ ವಾಗ್ಮಯ ಮಂದಿರಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿದನು. ಈ ಯುಗದಲ್ಲಿ, ಅದರಲ್ಲಿಯೂ 16ನೇ ಶತಮಾನದ ಮೊದಲ ಅರ್ಧದಲ್ಲಿ ಈ ವಾಗ್ಮಯ ತನ್ನ ಶಿಖರವನ್ನು ಮುಟ್ಟಿತು. ವ್ಯಾಸರಾಯ, ಅವನ ಶಿಷ್ಯಂದಿರಾದ ಪುರಂದರದಾಸರು, ಕನಕದಾಸರು ಈ ಮೂರ್ತಿಗಳೇ ಇದಕ್ಕೆ ಅಂತ ಉನ್ನತಿಯನ್ನು ತಂದು ಕೊಟ್ಟರು. ಅವರ ತರುವಾಯ ವಾದಿರಾಜ, ವಿಜಯದಾಸ, ಜಗನ್ನಾಥದಾಸ, ಪ್ರಸನ್ನ ವೆಂಕಟದಾಸ ಮೊದಲಾದವರು ಈ ವಾಗ್ಮಯದ ಪರಂಪರೆಯನ್ನು ಮುಂದುವರಿಸಿದ್ದಾರೆ. ಈ ಪರಂಪರೆ ಅಖಂಡವಾಗಿದೆ ಎಂದು, ಎಲ್ಲರಲ್ಲಿ ಅಷ್ಟೇ ಉಜ್ವಲವಾಗಿದೆ ಎಂದು ಹೇಳಲು ಬರುವುದಿಲ್ಲ. ಶಿವಶರಣರ ವಚನ ವಾಗ್ಮಯದಲ್ಲಿ ಹೇಗೋ ಹಾಗೆ ಇಲ್ಲಿಯೂ ಕೃತಿಗೆ ಮೂಲ ಜೀವನ ಸಿದ್ಧಿ, ವ್ಯಕ್ತಿತ್ವ ಪರಿಣಿತಿ, ಕೇವಲ ಪಾಂಡಿತ್ಯ, ಕವಿತಾಶಕ್ತಿಗಳಿಂದ ಇಂಥ ಸಾಹಿತ್ಯ ಸಹಜ ಸಂಪತ್ತನ್ನಾಗಿ ನಿರ್ಮಾಣವಾದ್ದು. ಅಂತೆಯೇ ಈ ಕಾರಣದಿಂದಲೂ ಒಮ್ಮೊಮ್ಮೆ ಚಾರಿತ್ರಿಕ ಕಾರಣಗಳಿಂದಲೂ ಪರಂಪರೆ ಅವ್ಯಾಹತವಾಗದಿದ್ದರೆ ಅದರಲ್ಲಿ ಆಶ್ಚರ್ಯವಿಲ್ಲ. ದಾಸವಾಗ್ಮಯದಲ್ಲಿ ಚಾರಿತ್ರಿಕವಾಗಿ 4 ಮೆಟ್ಟಿಲುಗಳು ಆಗಿವೆ ಎಂದು ಹೇಳಲಾಗುತ್ತದೆ. ಒಂದನೆಯದು ಮಧ್ವಾಚಾರ್ಯರ ಕಾಲದಲ್ಲಿ ಅವರ ಶಿಷ್ಯ ಸಂಘವು ನರಹರಿತೀರ್ಥನ ನೇತೃತ್ವದಲ್ಲಿ ಪ್ರಕಟ ಮಾಡಿದ್ದು. ನರಹರಿತೀರ್ಥರು ಕನ್ನಡದಲ್ಲಿ ಪದಗಳನ್ನು ರಚಿಸಿ ದಾಸಕೂಟದ ಮೂಲ ಪುರುಷರೆಂದು ಪ್ರಸಿದ್ಧಿ ಪಡೆದಿದ್ದಾರೆ. ಎರಡನೆಯದು ಕೃಷ್ಣದೇವರಾಯನ ಕಾಲದ ಪುರಂದರದಾಸ, ಕನಕದಾಸರು ವ್ಯಾಸರಾಯನ ಗುರುತ್ವದಲ್ಲಿ ಅಭಿವ್ಯಕ್ತಿಗೊಳಿಸಿದ್ದು. ಮೂರನೆಯದು ವಿಜಯದಾಸ ಮುಂತಾದ ದಾಸವೃಂದವು ಸೃಷ್ಟಿ ಮಾಡಿದ್ದು. ನಾಲ್ಕನೆಯದು ಗುರುಪ್ರಾಣೇಶ ಮುಂತಾದ ದಾಸರು ರಚಿಸಿದ್ದು. ಮೊದಲನೇ ಗುಂಪಿನ ಪ್ರಭಾವವು ಸುಮಾರು 300 ವರ್ಷಗಳವರೆಗೆ ಮೆರೆದಿದ್ದರೆ ಎರಡನೇ ಗುಂಪು ಸುಮಾರು 250 ವರ್ಷಗಳು ಬಾಳಿತು. ಮೂರನೇ ಗುಂಪು ಹುಟ್ಟಿದ ಸುಮಾರು 60-70 ವರ್ಷಗಳಾಗುವಷ್ಟರಲ್ಲಿ ಪ್ರಾಣೇಶ ಮುಂತಾದವರು ಅಲ್ಲಲ್ಲಿ ಉದಯ ಹೊಂದಿ ಪುರಂದರದಾಸ, ವಿಜಯದಾಸಾಚಾರ್ಯರ ಉಪದೇಶಗಳನ್ನು ಮತ್ತೆ ವಿಷಯ ಲೋಲುಪರಾಗಿ ಶ್ರೀಹರಿಯ ಉಪಾಸನೆಯನ್ನು ಮರೆತಿದ್ದ ಜನರಿಗೆ ತಮ್ಮ ಪ್ರೌಢ ನುಡಿಗಳಿಂದ ಬೋಧಿಸುತ್ತಿದ್ದರು. ಭಕ್ತರು, ಕವಿಗಳು ಕಾಲಕಾಲಕ್ಕೆ ಉದಯಿಸಿ ಪೂರ್ವಿಕರ ಪ್ರಭಾವವು ಮುಸುಳಿಸಲಿ ಬಿಡಲಿ, ಹೊಸ ಕೃತಿಗಳಿಂದ ಹೊಸ ವರ್ಚಸ್ಸು ಬೀರುತ್ತಾರೆ. ಆದರೆ ಯಾವಾಗಲೂ ಒಂದು ಅಖಂಡ ಪರಂಪರೆಯ ಸ್ವರೂಪವು ಅವರ ಕಾರ್ಯಕ್ಕೆ ಇರುವುದೆಂದು ಹೇಳಲಾಗದು. 13ನೇ ಶತಮಾನದ ಕೊನೆಗಿದ್ದ ನರಹರಿತೀರ್ಥನು ದಾಸಕೂಟದ ಮೂಲಪುರುಷನಾಗಿ ಹೋದನು. ಆದರೆ ಅವನ ತರುವಾಯ 15ನೇ ಶತಮಾನದ ಶ್ರೀಪಾದರಾಯರವರೆಗೆ ಯಾರ ಹೆಸರೂ ಕೇಳಿಬರುವುದಿಲ್ಲ. ದಾಸಕೂಟಕ್ಕೆ ಹಿರಿಯನೆಂದು ಕೀರ್ತನಕಾರರು ಮೊದಲಾಗಿ ಶ್ರೀಪಾದರಾಯರನ್ನು ನೆನೆದಿರುವುದನ್ನು ನೋಡಿದರೆ ನರಹರಿತೀರ್ಥನ ಬದಲು ಅವನೇ ಮೊದಲಿಗನಾಗಿರಬೇಕೆಂದು ತೋರುವಂತಿದೆ. ಈ ವಿಷಯದಲ್ಲಿ ಸಂಶೋಧನೆ ನಡೆಯಬೇಕಾಗಿದೆ. ಸದ್ಯದ ಮಟ್ಟಿಗೆ ನರಹರಿತೀರ್ಥನೇ ಮೊದಲಿಗನೆಂದು ನಾವು ಗ್ರಹಿಸಿದ್ದೇವೆ. ಪರಂಪರೆ ತ್ರುಟಿತವಾಗಿದೆ ಎಂಬುದರಿಂದ ಅವನು ಮೊದಲಿಗನಲ್ಲ ಎಂದು ತಿಳಿಯಬೇಕಾಗಿಲ್ಲ. ಕನ್ನಡದಲ್ಲಿ ಧಾರ್ಮಿಕ ವಾಗ್ಮಯನ್ನು ರಚಿಸಬೇಕೋ ಬೇಡವೋ ಎಂಬ ಬಗ್ಗೆ ಬ್ರಾಹ್ಮಣ ಕವಿಗಳ ಮನೋವೃತ್ತಿ 15ನೇ ಶತಮಾನದವರೆಗೆ ದೃಢವಾಗಿರಲಿಲ್ಲ. ವಿಜಯನಗರದ ಕಾಲದಲ್ಲಿ ಅದು ದೃಢವಾಯಿತು ಮಾತ್ರವಲ್ಲ, ಒಂದು ಆಳವಾದ ಶ್ರದ್ಧೆ ಬೇರೂರಿತು. ಅಂತೆಯೇ ಕುಮಾರವ್ಯಾಸ ಮುಂತಾದವರ ವಿಪುಲ ನಿರ್ಮಾಣವು ಈ ಕಾಲದಲ್ಲಿ ಆಯಿತು. ದಾಸವಾಗ್ಮಯವು ಸಮೃದ್ಧವಾಯಿತು. ಇಷ್ಟಾದರೂ ವಿಜಯನಗರದ ಪತನದ ತರುವಾಯ ಉಂಟಾದ ವಿಷಮ ವಾತಾವರಣದಲ್ಲಿ ಮತ್ತೆ ಅದರ ಪರಂಪರೆ ಕೆಲಕಾಲ ಕುಂಠಿತವಾಯಿತು. ಅನಂತರ ವಿಜಯದಾಸ ಮೊದಲಾದವರು ಅದನ್ನು ಮುಂಬರಿಸಿದರು. ಬರಬರುತ್ತಾ ಬ್ರಾಹ್ಮಣ್ಯಕ್ಕೆ ಪ್ರಾಪ್ತವಾದ ದುರವಸ್ಥೆಯಲ್ಲಿ ದಾಸ ಜೀವನದ ತೇಜಸ್ವಿತೆ ಕಡಿಮೆಯಾದಂತೆ ದಾಸ ಸಾಹಿತ್ಯವು ಕೆಳಗುಂದಿತೆಂದು ಹೇಳಬಹುದು. ಶ್ರೀಪಾದರಾಯ ಲಕ್ಷ್ಮೀನಾರಾಯಣ ಮುನಿಯೆಂದು ಹೆಸರಾದ ಇವನು ಶ್ರೀ ಮಧ್ವಾಚಾರ್ಯರ ಶಿಷ್ಯನಾದ ಪದ್ಮನಾಭತೀರ್ಥನ ಪೀಳಿಗೆಯ ಮುಳಬಾಗಿಲ ಮಠಕ್ಕೆ 9ನೇ ತಲೆಯವನಾದ ಸ್ವಾಮಿಯಾದನು. ಮಹಾಪಂಡಿತನೆಂದು ಖ್ಯಾತಿ ಪಡೆದನು. ಕನ್ನಡದಲ್ಲಿ ಧರ್ಮಗ್ರಂಥಗಳನ್ನು ಪರಿವರ್ತಿಸಬೇಕೆಂಬ ಅಭಿಲಾಷೆ ಇವನಲ್ಲಿ ಉಂಟಾದ್ದು ಅಂದಿನ ಪರಿಸ್ಥಿತಿಯಲ್ಲಿ ಕ್ರಾಂತಿಕಾರವೇ ಆಗಿತ್ತು. ಇದಕ್ಕಾಗಿ ಭಾಗವತ ತಂಡವೊಂದನ್ನು ಏರ್ಪಡಿಸಿ ಪೂಜಾ ಕಾಲದಲ್ಲಿ ವೇದ ಪಾರಾಯಣ ಮಾಡಿದಂತೆ ಭಾಗವತರ ಮುಖದಿಂದ
ಕನ್ನಡ ದೇವರ ನಾಮಗಳನ್ನು ಹಾಡಿಸಿದರು. ಅವುಗಳಲ್ಲಿ ಮುಖ್ಯವಾದವು ಅವನೇ ರಚಿಸಿದ ಭ್ರಮರಗೀತೆ, ವೇಣುಗೀತೆ, ಗೋಪಿಗೀತೆಗಳು. ಇವುಗಳಲ್ಲಿ ಗೇಯತೆ ಇದೆ, ಪ್ರಾಸದ ಸೊಗಸಿದೆ, ಶೈಲಿಯಲ್ಲಿ ಅದ್ಭುತವಾದ ಮಾತಿನ ದೇಶಿಯೂ ಸೇರಿಕೊಂಡಿದೆ. ಅವನ ಕೃತಿಗಳಲ್ಲಿ ಅದೆಷ್ಟೋ ದೊರೆಯದೆ ಹೋಗಿವೆ. ಕೆಲವನ್ನು ಮಾತ್ರ ರಂಗವಿಠಲ ಎಂಬ ಮುದ್ರಿಕೆಯಲ್ಲಿ ಅವನು ರಚಿಸಿದ್ದನ್ನು ನಾವು ಓದಬಹುದು. ಶ್ರೀಪಾದರಾಜರ ಕನ್ನಡ ಕೃತಿಗಳಲ್ಲಿ ಪದಲಾಲಿತ್ಯ, ಅಲಂಕಾರ, ಪ್ರೌಢಿಮೆ, ಶೃಂಗಾರ, ಶಾಂತಿ, ಭಕ್ತಿರಸಗಳ ನಿರೂಪಣೆ ಇವು ಓದುಗರ ಚಿತ್ತವನ್ನು, ಹೃದಯವನ್ನು ಆಕರ್ಷಿಸುವವು. ಶ್ರೀ ಭಾಗವತದ ಕೃಷ್ಣ ಕಥೆಯನ್ನು ಚಿಕ್ಕ ಚಿಕ್ಕ ಪದಗಳಲ್ಲಿ ಬಹು ರಸವತ್ತಾಗಿ ಹಾಡಿದ್ದಾರೆ. ಉಪಲಬ್ಧ ಕೃತಿಗಳಲ್ಲಿ ಅವನ ವ್ಯಕ್ತಿತ್ವ ಮಹಿಮೆಯ ಅಚ್ಚು ಮೂಡಿದೆಯಾದರೂ ಸಾಹಿತ್ಯ ದೃಷ್ಟಿಯಿಂದ ಅವೆಲ್ಲ ಹಿರಿದಾಗಿವೆ ಎಂದು ಹೇಳಲಾಗದು. ವ್ಯಾಸರಾಯ ಇಲ್ಲವೇ ವ್ಯಾಸತೀರ್ಥ ಇವರು ಎರಡನೇವರು. ಇದರಲ್ಲಿ ಇವನು ಶ್ರೀಪಾದರಾಯನ ಶಿಷ್ಯೋತ್ತಮನಾಗಿ ಅಷ್ಟೇ ದೊಡ್ಡ ಪಂಡಿತನೆಂದು ಪ್ರಖ್ಯಾತನಾದನು. ವ್ಯಾಸರಾಯ ಮಠದ ಸ್ವಾಮಿಯಾದನು. ವಿಜಯನಗರ ದೊರೆಗಳಿಂದ ಅವನು ವಿಶೇಷ ಮನ್ನಣೆ ಪಡೆದನು. ವಿಶೇಷವಾಗಿ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಒದಗಿದ ಕುಹುಯೋಗವನ್ನು ನಿವಾರಿಸಿದನು. ವಿದ್ಯಾರಣ್ಯನು ವಿಜಯನಗರ ಸಾಮ್ರಾಜ್ಯದ ಆರಂಭಕ್ಕೆ ಜ್ಞಾನಿನಾ ಚರಿತುಂ ಶಕ್ಯಂ ಸಮ್ಯಗ್ ರಾಜಾದಿಲೌಕಿಕಂ ಎಂದು ತೋರಿ ಕ್ಷತ್ರಿಯ ತೇಜಸ್ಸಿಗೆ ಬ್ರಹ್ಮತೇಜದ ಬೆಂಬಲ ನೀಡದಂತೆ ವ್ಯಾಸರಾಯನು ಈ ಸಾಮ್ರಾಜ್ಯದ ವೈಭವ ಕಾಲದಲ್ಲಿ ಅದೇ ಬಗೆಯ ಆಂತರಿಕ ಶಕ್ತಿಯುಳ್ಳ ಆಧಾರವಾಗಿದ್ದನು. ಸಂಸ್ಕೃತದಲ್ಲಿ ಅವನ ತರ್ಕಶಾಸ್ತ್ರದ ಮತ್ತು ಮಧ್ವಮತ ಪ್ರತಿಪಾದಕವಾದ ಗ್ರಂಥಗಳು ಹೆಸರಾಗಿವೆ. ಕನ್ನಡದಲ್ಲಿ ದೇವರ ನಾಮಗಳನ್ನು ಬರೆಯಿಸಿ ತನ್ನ ಗುರು ಶ್ರೀಪಾದರಾಯನ ಹೊಸ ಸಂಪ್ರದಾಯವನ್ನು ಶ್ರದ್ಧೆಯಿಂದ ಅವನು ಮುಂದುವರಿಸಿದನು. ವ್ಯಾಸಕೂಟ ಮತ್ತು ದಾಸಕೂಟ ಎಂಬ ಎರಡು ಟಿಸಿಲುಗಳು ಅದಕ್ಕೆ ಒಡೆದವು. ಅವುಗಳಲ್ಲಿ ವಿರೋಧ ಉಂಟಾಯಿತು ತೆಂದು ಅನನ್ಯ ಅವಹೇಳನ ನಡೆಯಿತೆಂದು ಕೆಲವರು ಹೇಳುತ್ತಾರೆ. ಆದರೆ ಒಂದೇ ಭಾಗವತ ಸಂಪ್ರದಾಯದ ಪಂಡಿತ ಮಾನ್ಯವಾದ ಸಂಸ್ಕೃತ ಶಾಖೆ ವ್ಯಾಸಕೂಟವೆಂದು, ಜನಸಮ್ಮುಖವಾದ ಕನ್ನಡ ಕೀರ್ತನೆಗಳ ಶಾಖೆ ದಾಸಕೂಟವೆಂದು, ಅವುಗಳಲ್ಲಿ ಸ್ವತಃ ಏವ ವಿರೋಧವಿಲ್ಲವೆಂದು ಬೇರೆ ಕೆಲವರು ಹೇಳುತ್ತಾರೆ. ಎರಡರಲ್ಲಿಯೂ ಸತ್ಯಾಂಶವಿದೆ. ತತ್ವತಃ ವಿರೋಧವಿರದಿದ್ದರೂ ಆಚರಣೆಯಲ್ಲಿ ಒಬ್ಬರೊಬ್ಬರು ಹೀಯಾಳಿಕೆ ತೋರಿರುವ ಸಂಭವವಿದೆ. ಪುರಂದರದಾಸ ಕನಕದಾಸರು ವ್ಯಾಸರಾಯನ ದಾಸಕೂಟದಲ್ಲಿ ಶ್ರೇಷ್ಠ ಶಿಷ್ಯರಾಗಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದರು. ವ್ಯಾಸರಾಯನು ಬರೆದ ಕೀರ್ತನೆಗಳೆಷ್ಟೋ ಈಗ ಲುಪ್ತವಾಗಿವೆ. ಉಪಲಬ್ಧವಾದವುಗಳು ನೂರಾರು ಮಾತ್ರ. ಅವುಗಳಲ್ಲಿ ಅವನ ಭಕ್ತಿ ನಿರ್ಭರತೆ, ಸಂಗೀತ ಜ್ಞಾನ, ಜನತಾ ದೃಷ್ಟಿಗಳನ್ನು ಕಾಣಬಹುದು. ವೃತ್ತನಾಮ ಎಂಬ ಹೆಸರಿನ ಪ್ರಕಾರವು ಶ್ರೀಪಾದರಾಯನಿಂದ ಆರಂಭವಾಗಿ ವ್ಯಾಸರಾಯನ ಕಾಲದಲ್ಲಿ ಹೆಚ್ಚು ರೂಢವಾಯಿತು. ಅದರಲ್ಲಿ ಒಂದು ಪದ್ಯದ ಪಲ್ಲವಿ, ಒಂದು ವೃತ್ತ, ಒಂದು ನುಡಿ ಹೀಗೆ ಪರ್ಯಾಯದಿಂದ ಬರುತ್ತದೆ. ಈ ವೃತ್ತನಾಮದಲ್ಲಿ ವ್ಯಾಸರಾಯನು ಸುಲಭವಾದ ಭಗವದ್ಗೀತೆಯನ್ನು ಬರೆದಿದ್ದಾನೆ. ಅವನ ಕೀರ್ತನೆಗಳಲ್ಲಿ ಧಾವಣದ ತಪ್ಪಿಸಿ ಕಾಡನೆಯ ದೇವಗಂಗೆಗೆ ತಂದು ಹೊಗಿಸಿದಂತೆ ಎಂಬ ಉಪಮೆಗಳು, ಗಾತ್ರವೇ ಮಂದಿರ, ಹೃದಯವೇ ಮಂಟಪ, ನೇತ್ರವೇ ಮಹಾದೀಪ ಎಂಬ ಮಾನಸ ಪೂಜೆಯ ರೂಪಗಳು ಮೆಚ್ಚತಕ್ಕವಾಗಿದ್ದರೂ ಕೇವಲ ಸಾಹಿತ್ಯ ದೃಷ್ಟಿಯಿಂದ ಅಚ್ಚರಿಗೊಳಿಸುವ ಹಿರಿಮೆಯಿದೆ ಎಂದು ತಿಳಿಯುವುದಕ್ಕೆ ಆಧಾರಗಳಿಲ್ಲ. ಶ್ರೇಷ್ಠ ತರಗತಿಯ ಪಂಡಿತನೂ ಯತಿಯೂ ಆಗಿ ತತ್ಕಾಲೀನ ಜನಜೀವನದ ಮೇಲೆ ಪ್ರಭಾವವನ್ನು ಬೀರಿ ಶಿಷ್ಯರ ಮೂಲಕ ದಾಸಕೂಟ ವಾಗ್ಮಯಕ್ಕೆ ಎತ್ತರದ ಪೀಠವನ್ನು ಕಲ್ಪಿಸಿಕೊಟ್ಟು ಕನ್ನಡ ಜನತೆಗೆ ಮಹೋಪಕಾರ ಮಾಡಿದ ಮಹಾವ್ಯಕ್ತಿ ಎಂದು ವ್ಯಾಸರಾಯನನ್ನು ನೆನೆಯಬೇಕು. ಪುರಂದರದಾಸರು ಇವರು ಮೂರನೇವರು. ಇದರಲ್ಲಿ ದಾಸಶ್ರೇಷ್ಠ ಎಂದು ಹೊಗಳಿಸಿಕೊಂಡ ಪುರಂದರದಾಸನು ಹಿರಿಯ ಭಕ್ತ, ಹಿರಿಯ ಹಾಡುಗಾರ. ಸಿರಿತನದ ಮಡಿಲಲ್ಲಿ ಬೆಳೆದು ಯಾವುದೋ ಒಂದು ಪ್ರಸಂಗದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಅವನು ಸ್ವೇಚ್ಛೆಯಿಂದ ತಿರುಕನಾದನು. ಹೆಂಡಿರುವ ಮಕ್ಕಳನ್ನೇ ವಿಜಯನಗರಕ್ಕೆ ಬಂದು ವ್ಯಾಸರಾಯನಿಂದ ಮಂತ್ರೋಪದೇಶ ಪಡೆದು ದಾಸನಾದನು. ಅವನ ಮುಂದಿನ ಜೀವನವೆಲ್ಲ ಹರಿಸಮರ್ಪಿತವಾಯಿತು. ಅವನ ವಿಷಯವಾಗಿ ಪ್ರಚಲಿತವಾಗಿದ್ದ ದಂತಕಥೆ ಕೀರ್ತನೆಗಳ ಮತಿತಾರ್ಥವೂ ಇದೇ ಆಗಿದೆ. ಅವನೇ ಬರೆದ ಹಾಡುಗಳಿಂದಲೂ ಇದಕ್ಕೆ ಪುಷ್ಟಿ ದೊರೆಯುತ್ತದೆ. ಅವನು ಭಾರತವೆಲ್ಲ ಸಂಚರಿಸಿ ತೀರ್ಥಯಾತ್ರೆ ಮಾಡಿರಬೇಕು. ಎಲ್ಲ ಥರದ ಮತಪಂಥದ ಜನರೊಡನೆ ನಿಕಟ ಸಂಬಂಧವನ್ನು ಬೆಳೆಸಿ ಸೂಕ್ಷ್ಮವಾಗಿ ಲೋಕಜೀವನ ನಿರೀಕ್ಷಣೆಯನ್ನು ಮಾಡಿರಬೇಕು. ತನ್ನ ಭಕ್ತಿ ಸ್ಥಾಯಿಗೆ ವಿವಿಧ ಸನ್ನಿವೇಶಗಳ ಸಹಜ ಸ್ಫೂರ್ತಿಯನ್ನು ಪಡೆದು ಹಾಡು ಕಟ್ಟಿರಬೇಕು. ನಕ್ಕೆ ನಗಿಸುವ ವಿಡಂಬಕ ಹಾಸ್ಯದಲ್ಲಿ ಮೇಲುಗೈಯಾಗಿರಬೇಕು ಎಂಬುದನ್ನು ಅರಿತರೆ ಅವನ ವ್ಯಕ್ತಿತ್ವದ ಕೆಲವಂಗಳಗಳ ದರ್ಶನವಾಗುತ್ತದೆ. ಅವನು ಬರೆದ ಕೀರ್ತನೆಗಳು 4,75,000 ಎಂಬುದನ್ನು ಅವನೇ ಹೇಳಿದ್ದರೂ ನಂಬುವುದು ಸಾಧ್ಯವಿಲ್ಲ. ಈವರೆಗೆ ದೊರೆತು ಪ್ರಕಟವಾದ್ದು 1,000 ಮೇಲೆ ಕೆಲವಾಗುತ್ತವೆ. ಇನ್ನೂ ಕೆಲವು ದೊರೆಯದೇ ಹೋಗಿರಬಹುದು. ದೊರೆತವುಗಳಲ್ಲಿ ಕೆಲವು ಅವನಿಂದ ರಚಿತವಾಗಿರದೆ ಬೇರೆಯವರು ರಚಿಸಿ ಅವನ ಅಂಕಿತ ಹಾಕಿರಲೂಬಹುದು. ಕೆಲವು ಕೀರ್ತನೆಗಳು ಪ್ರಮುಖ ದಾಸರಲ್ಲಿ ಪುನರುಕ್ತವಾಗಿರುತ್ತವೆ. ಯಾರಾದರೊಬ್ಬರು ಅವನ್ನು ಬರೆದಿರಬೇಕು. ಈ ಸಂಗತಿಗಳನ್ನು ಇನ್ನೂ ಹೆಚ್ಚಿನ ಸಾಮಗ್ರಿಯ ಆಧಾರದಿಂದ ಪರೀಕ್ಷಿಸುವ ಅಗತ್ಯವಿದೆ. ಪುರಂದರದಾಸನ ಕೀರ್ತನೆಗಳನ್ನು ಮತಿ ಗೌರವದಿಂದಾಗಲಿ ಹಿರಿಯ ಬರೆದದ್ದೆಲ್ಲ ಹಿರಿದೆ ಎಂಬ ಭಾವನಾಶೀತೆಯಿಂದಾಗಲಿ ನೋಡಿದರೆ ಆಗದು. ಇಲ್ಲವೇ ಸಾಹಿತ್ಯದ ಕೆಲವು ಸಾಂಪ್ರದಾಯಿಕ ಲಕ್ಷಣಗಳ
ಅಳತೆಗೊಲ್ಲಿಂದ ಅಳೆದರೂ ಸಾಲದು. ಒಂದು ಭಕ್ತಿತನ್ಮಯವಾದ ಜೀವನವು ತನ್ನ ಅಭಿವ್ಯಕ್ತಿಯನ್ನು ಹೇಗೆ ಮಾಡಿದೆ, ಅದರಲ್ಲಿಯ ಅನುಭವ ಸಂಪತ್ತಿ ಎಷ್ಟು, ಅಭಿವ್ಯಕ್ತಿಯ ಪ್ರತಿಕ್ರಿಯೆಯಲ್ಲಿ ಅದು ಪಡೆದ ಸಾಹಿತ್ಯ ಸೌಂದರ್ಯವೆಷ್ಟು ಎಂಬುದನ್ನು ಹಿಂಜಿ ಬೇಕಾಗುತ್ತದೆ. ಒಂದೊಂದು ಸಲ ದೇವರ ನಾಮ ಎಂಬ ದೃಷ್ಟಿಯಿಂದ, ಗೇಯವಾದ ಕೀರ್ತನೆ ಎಂಬ ದೃಷ್ಟಿಯಿಂದ ಗುಣಶೂನ್ಯವಾಗಲಿ ಸಾಧಾರಣವಾಗಲಿ ಇರಬಹುದು. ಹಾಗೆ ಅವನ್ನು ಹೇಳಬೇಕಾಗುತ್ತದೆ. ಹೇಳುವುದರಲ್ಲಿ ವ್ಯಕ್ತಿಗೆ ಅಗೌರವ ಎಂಬುದನ್ನು ಭಾವಿಸಬಾರದು. ಇದು ಶೈವ, ವೈಷ್ಣವ, ಜೈನ ಮುಂತಾದ ಎಲ್ಲ ಮತಗಳ ಧಾರ್ಮಿಕ ವಾಗ್ಮಯಕ್ಕೆ ಅನ್ವಯಿಸುತ್ತದೆ. ಇನ್ನೊಂದು ಸಲ ಬೆಲೆಯುಳ್ಳ ಒಂದು ಅನುಭವ, ಒಂದು ಸತ್ಯದರ್ಶನ ತಕ್ಕಮಟ್ಟಿಗೆ ಚೆನ್ನಾದ ಇಲ್ಲವೇ ಎಷ್ಟು ಚಂದವಿಲ್ಲದ ಹಾಡಿನಲ್ಲಿ ರೂಪುಗೊಂಡಿರಬಹುದು. ಆರಂಭ ಉಜ್ವಲವಾಗಿ ಮುಂದೆ ಮುಂದೆ ತೀರಾ ಸಪ್ಪೆಯಾಗಿರಬಹುದು. ರಸಪೂರ್ತಿಯ ಅಭಾವದಿಂದ ಅತೃಪ್ತಿಯನ್ನು ಉಂಟು ಮಾಡುತ್ತಿರಬಹುದು. ಈ ಅಂಶಗಳನ್ನೆಲ್ಲ ಮನದಂದು ಕೆಳಗಿನ ವಿಮರ್ಶೆಯನ್ನು ಸಂಗ್ರಹವಾಗಿ ಮಾಡಿದೆ. ವಿಷಯಾನುಗುಣವಾಗಿ ನಾಮಮಹಿಮೆ, ಹರಿಗುರುಗಳ ಸ್ಮರಣೆ, ಸ್ತುತಿ, ಅಂತರಂಗ ನಿವೇದನೆ, ಕೃಷ್ಣಲೀಲೆ, ಸಮಾಜ ವಿಮರ್ಶೆ, ಸಮಾಜ ಬೋಧನೆ, ಹೀಗೆ ಸ್ಥೂಲವಾಗಿ ಎಲ್ಲ ದಾಸರ, ವಿಶೇಷವಾಗಿ ಪುರಂದರದಾಸನ ಕೀರ್ತನೆಗಳನ್ನು ವಿಭಾಗಿಸಬಹುದು. ಬೆಳೆಯುತ್ತಿರುವ ಭಕ್ತಿಜೀವ ತನ್ನಲ್ಲಿ ತಾನು ಕಾಣುವುದನ್ನು, ತನ್ನ ಸುತ್ತಮುತ್ತಲಿನ ಸಮಾಜದಲ್ಲಿ ಕಾಣುವುದನ್ನು ಸಹಜ ಸ್ಫೂರ್ತವಾಗಿ ಹೇಳಬಯಸುವುದು ಈ ಎಲ್ಲ ಕೀರ್ತನೆಗಳ ಮೂಲ ಪ್ರೇರಕವಾಗಿದೆ. ವ್ಯಕ್ತಿತ್ವದ ಏಕಸೂತ್ರವು ವಿವಿಧ ವಿಷಯಗಳನ್ನು ಒಂದುಗೊಳಿಸಿದೆ. ಆದರೆ ಹೇಳಿಕೊಳ್ಳುವುದು ಮುಖ್ಯವಾಗಿ ಹೇಗೆ ಹೇಳುವುದು, ಅಮುಖ್ಯವಾಗಿ ಬಿಡುವ ಸಂಭವವೂ ಇಂಥ ವ್ಯಕ್ತಿತ್ವದಲ್ಲಿರುತ್ತದೆ. ವಿಷಯ ರೀತಿಗಳ ಸಂಗಮವು ಕೆಲವು ಸಲ ಮಾತ್ರ ಸೊಗಸಾಗಿ ಅದ್ಭುತವಾಗಿ ಒದಗಿ ಬರುತ್ತದೆ. ಪುರಂದರದಾಸನ ಕೀರ್ತನೆಗಳಲ್ಲಿ ಇದನ್ನು ನೋಡಬಹುದು. ನಾರಾಯಣ ನಿಮ್ಮ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ. ಈ ಪಲ್ಲವಿಯಲ್ಲಿಯ ಭಾವ ಮುಂದಿನ ನುಡಿಗಳಲ್ಲಿ ಸೊಗಸಾಗಿ ಅರಳುತ್ತದೆ. ಈ ಕೀರ್ತನೆಗಳಲ್ಲಿ ಕಲ್ಪನಾಶಕ್ತಿ ಎಷ್ಟು ಇರದಿದ್ದರೂ ಒಂದು ಅತ್ಯಂತ ನೈಜವಾದ ಅಂತರಂಗದ ಬಯಕೆ ತನ್ನ ಸರಳ ಉತ್ಕಟತೆಯಲ್ಲಿ ಅಭಿವ್ಯಕ್ತವಾಗಿದೆ. ಕೀರ್ತನೆಗಳಲ್ಲಿಯ ಸಾಹಿತ್ಯ ಸ್ವಾರಸ್ಯ ಬಹುಭಾಗದಲ್ಲಿ ಹೀಗಿರುತ್ತದೆ: ಇನ್ನು ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಎಂಬುದನ್ನು ನೋಡಿದರೆ ಅದರ ಪಲ್ಲವಿಯಲ್ಲಿಯ ಸಲಿಗೆಯ ಆತ್ಮವಿಶ್ವಾಸ, ಹಳಿಯಬಾರದ ಔದತ್ಯ ಮುಂದಿನ ನುಡಿಗಳಲ್ಲಿ ಪ್ರಕಟಗೊಂಡಿಲ್ಲ. ನಿರೀಕ್ಷೆ ಸಫಲವಾಗಿಲ್ಲ. ನಾಮಸ್ಮರಣೆಯಿಂದ ಉದ್ಧಾರವಾದವರ ನಿದರ್ಶನಗಳು ಅಲ್ಲಿ ಅಪ್ರಸ್ತುತವಲ್ಲದಿದ್ದರೂ ಮೂಲ ಭಾವಕ್ಕೆ ಪೋಷಕವಾಗಿಲ್ಲ. ಈ ಹಾಡು ಗೇಯತೆಯಿಂದಲೂ ನಿದರ್ಶನಗಳ ಹೃದಯಸ್ಪರ್ಶಿತೆಯಿಂದಲೂ ಜನಪ್ರಿಯವೇನೂ ಆಗಿದೆ. ಆದರೆ ಸಾಹಿತ್ಯ ದೃಷ್ಟಿಯಿಂದ ಇದು ಅಷ್ಟು ಯಶಸ್ವಿಯಲ್ಲವೆಂದು ಹೇಳಬೇಕು. ನಾಮಸ್ಮರಣೆಯ ಹಾಗೂ ಸ್ತುತಿಯ ಅನೇಕ ಕೀರ್ತನೆಗಳು ಕಿವಿಗಿಂಪಾದ ನುತಿ ನಾಮಾವಳಿಗಳಾಗಿವೆ. ಮತೀಯರಿಗೂ ಸಾಧಕರಿಗೂ ಅವುಗಳ ಬೆಲೆ ಇದ್ದಷ್ಟು ಇತರರಿಗೆ ಇರಲಾರದು. ಆದರೂ ಅವುಗಳಲ್ಲಿ ಯಾದವನೀ ಬಾ ಯದುಕುಲನಂದನ, ಮೂರುತಿಯನ್ನು ನಿಲ್ಲಿಸೋ ನೀನೇ ದಯಾಳು ನಿರ್ಮಲ ಚಿತ್ತ, ಹೂವ ತರುವರ ಮನೆಗೆ ಹುಲ್ಲ ತರುವ ಇಂಥವು ಚಿತ್ರರಮ್ಯತೆಯಿಂದಲೂ ನಾದಮಾಧುರ್ಯದಿಂದಲೂ ಮನಸೆಳೆಯುತ್ತವೆ. ಇಂಥ ಕೆಲವದರಲ್ಲಿ ಆಯಾ ದೇವತೆಯ ಇಲ್ಲವೇ ವ್ಯಕ್ತಿಗಳ ಚರಿತ್ರೆ ಮತ್ತು ಲೀಲೆಗಳು ಪ್ರೌಢ ಸರಣಿಯಲ್ಲಿಯೂ ಜಾನಪದ ಧಾಟಿಯಲ್ಲಿಯೂ ಸೊಗಸಾಗಿ ವರ್ಣಿತವಾಗಿರುತ್ತವೆ. ಕೆಲವು ಸಲ ಅವುಗಳ ಅದೇತನವು ಮಾತ್ರ ಬೇಸರ ತರುತ್ತದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದು ಇಂಥ ವಿಭಾಗದಲ್ಲಿ ತುಂಬ ಮೆಚ್ಚುಗೆಯಾಗತಕ್ಕ ಗೀತೆ. ಇದರಲ್ಲಿ ಗೆಜ್ಜೆ ಕಾಲ್ಗಳ ಧ್ವನಿಯ ತುರಿತ, ಹೆಜ್ಜೆಯ ನೆಕ್ಕುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತಿ ಎಂಬ ನುಡಿಯಲ್ಲಿ ಸಹಜ ಪ್ರಾಸ, ಸೊಗಸಾದ ಚಿತ್ರ ಮತ್ತು ಹೊಸ ಹೋಲಿಕೆ ಇವನ್ನು ನೋಡಬೇಕು. ಪುರಂದರದಾಸನ ಕೃತಿಗಳಲ್ಲಿಯ ಸಾಹಿತ್ಯ ಸತ್ವವು ಇಂಥಲ್ಲಿ ಸಹಜವಾಗಿ ತೋರಿದೆ. ಅಂತರಂಗದ ಕೀರ್ತನೆಗಳಲ್ಲಿ ಭಕ್ತಿ ಜೀವನದ ಬಯಕೆ ಬೇಡಿಕೆಗಳು, ಕುಗ್ಗು ಕೊರತೆಗಳು ವ್ಯಕ್ತವಾಗಿವೆ. ಇಂಥ ಕೆಲವು ಗೀತೆಗಳಲ್ಲಿ ಪುರಂದರದಾಸನು ಸೊಗಸನ್ನು, ಹಿರಿಮೆಯನ್ನು ಸೂರೆಗೊಳಿಸಿದ್ದಾನೆ. ನಾನಿನ್ನೊಳೆನ್ನ ಬಿಡುವುದಿಲ್ಲ ಎನ್ನ ಹೃದಯ ಕಮಲದೊಳು ನಿಂದಿರು ಹರಿಯೇ, ಕಣ್ಣಾರೆ ಕಂಡೆನಚ್ಯುತನ, ಕಂಡು ಕಂಡು ಎನ್ನ ಕೈ ಬಿಡುವರೆ, ಆದದ್ದೆಲ್ಲ ಒಳಿತೇ ಆಯಿತು, ಇನ್ನು ದಯಬಾರದೆ ದಾಸನ ಮೇಲೆ, ನಾನೇಕೆ ಬಡವನು ನಾನೇಕೆ ಪರದೇಶಿ, ಹರಿ ನಿನ್ನೊಲುಮೆಯ ಆಗುವ ತನಕ ಅರಿತು ಸುಮ್ಮನಿರುವುದು ಲೇಸು, ಸಕಲ ಗ್ರಹಬಲ ನೀನೆ, ಬದುಕಿದೆನು ಭವ ಹಿಂಗಿತು, ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ, ಅಪರಾಧಿ ನಾನಲ್ಲ ಅಪರಾಧವೆನಗಿಲ್ಲ, ನಾನಿನ್ನ ಧ್ಯಾನದೊಳಿರಲು, ಭಿನ್ನ ಹಕ್ಕೆ ಬಾಯಿಲ್ಲವಯ್ಯ, ಕಾಯಲಾರೆನು ಕೃಷ್ಣ ಕಂಡವರ ಬಾಗಿಲನು, ಹುಚ್ಚು ಹಿಡಿಯಿತು ಎನಗೆ, ಕೆಂಡಕ್ಕೆ ಒರಳೆ ಮುತ್ತುವದುಂಟೆ, ಯಾಕೆನ್ನ ಈ ರಾಜ ಕೆಳತಂದೆ, ಸಂಸಾರವೆಂಬಂಥ ಭಾಗ್ಯವಿರಲಿ, ಅಣುಬೋದಡಿಗೆಯ ಮಾಡಿ, ಬೈಲಿಗೆ ಬೈಲಾಗಿತು ಬೈಲೊಳಗೆ. ಈ ಮೊದಲಾದ ಕೀರ್ತನೆಗಳಲ್ಲಿ ಆರ್ತಭಕ್ತನ ಕೋರಿಕೆ ಕಳವಳಗಳಿದ್ದಂತೆ ಸಿದ್ಧಭಕ್ತನ ಸಮಗ್ರ ಸಮರ್ಪಣೆ, ಸಾಕ್ಷಾತ್ಕಾರ, ನಿರ್ಭೀತಿ ಚಿಂತೆಗಳು ಭಾವಗೀತೆಯ ಸುಂದರ ರೂಪವನ್ನು ತಾಳಿರುತ್ತವೆ.
ಒಂದೊಂದಾಗಿ ನೋಡಿದಾಗ ನಕ್ಷತ್ರಗಳು ಚೆಲುವಾಗಿ ಮಾತ್ರ ತೋರಿ ಒಟ್ಟಾಗಿ ನೋಡಿದಾಗ ಭವ್ಯ ರಮಣೀಯವಾಗಿ ತೋರುವಂತೆ ಇವುಗಳ ರೀತಿ ಇದೆ. ಉತ್ಕಟ ಭಾವನೆಗಾಗಿ ನಾನಿನ್ನೊಳೆನ್ನ ಬೇಡುವುದಿಲ್ಲ. ಕಂಡು ಕಂಡು ನೀ ಎನ್ನ ಕೈಬಿಡುವರೆ ಯಾಕೆನ್ನ ಈ ರಾಜ್ಯ ಕೆಳತಂದೆ. ಈ ಭಾವಗೀತೆಗಳು ಹೃದಯವಾಗಿವೆ. ಕಲ್ಪತೆಗಾಗಿ ಹರಿ ನಿನ್ನೊಲುಮೆಯ ಆಗುವ ತನಕ ಹೇಗೆ ಮೆಚ್ಚಿಸಲಿ. ನಾನಿನ್ನ ಧ್ಯಾನದೊಳಗಿರಲು ಇವು ಮೇಲಾಗಿವೆ. ನಾನಿನ್ನ ಧ್ಯಾನದೊಳು ಇದು ಮೂರೇ ನುಡಿಗಳ ಹಾಡಾದರೂ ಅಸಾಧಾರಣವಾದ ಚೈತನ್ಯದಿಂದ ಕೂಡಿದ್ದು ಅಭಯವಾಣಿಯಾಗಿ ಪುರಂದರದಾಸನ ಹಿರಿಮೆಯನ್ನು ಸಾರುತ್ತದೆ. ಅದರಲ್ಲಿ ಕಿಚ್ಚಿಗೆ ಇರುವೆ ಮುತ್ತುವುದೇ, ಗಾಳಿಗೆ ಗಿರಿ ನಡುಗುವುದೇ ಇಂಥ ಸಾದೃಶ್ಯಗಳು ನವೀನವಲ್ಲದಿದ್ದರೂ ಉಚಿತ ಸಂದರ್ಭಗಳಲ್ಲಿ ಸೇರಿಕೊಂಡು ಮೂಲ ಭಾವವನ್ನು ಎತ್ತಿ ತೋರುತ್ತವೆ. ರಸಪೂರ್ತಿಯ ದೃಷ್ಟಿಯಿಂದ ಈ ಬಗೆಯ ಕೀರ್ತನೆಗಳಲ್ಲಿ ಕೆಲವು ಸಲ ಇನ್ನಿಷ್ಟು ವಿಸ್ತಾರ ಮತ್ತು ಪುಷ್ಟಿ ಬೇಕೆಂದು ತೋರಬಹುದು. ಕೇಂದ್ರ ಭಾವದಿಂದ ಒಂದು ಬಗೆಯ ಅಪಸರಣೆಯಾಗಿದೆ, ಇಲ್ಲವೇ ಸಾಂಪ್ರದಾಯಿಕ ವಿವರಣೆಯಾಗಿದೆ ಎಂದು ತೋರಬಹುದು. ಈ ದೋಷಗಳನ್ನು ಅಲ್ಲಗೆಳೆಯುವಂತಿಲ್ಲ. ಉದಾಹರಣೆಗೆ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಎಂಬಲ್ಲಿಯ ಭಾವವಿಶೇಷವು ನುಡಿಗಳಲ್ಲಿ ಸಮರ್ಪಕವಾಗಿ ಸಫಲಗೊಂಡಿದೆ ಎಂದು ಹೇಳಲಾಗದು. ಶಿಶುಮೋಹ, ಸತಿಮೋಹ, ಆಮೇಲೆ ಅಣ್ಣಮದ, ವರ್ತಮದ ಇತ್ಯಾದಿ ಮದಗಳ ಪಟ್ಟಿಗೆ ಪ್ರಾಮುಖ್ಯ ದೊರೆತು ಆ ಭಾವದ ಸೂಕ್ಷ್ಮ ಸುಂದರವಾದ ನಿರೂಪಣೆ ಕಣ್ಮರೆಯಾಗಿ ಬಿಡುತ್ತದೆ. ಕೃಷ್ಣಲೀಲೆಯ ಕೀರ್ತನೆಗಳಲ್ಲಿ ಭಾಗವತ ಪುರಾಣದ ಹಲವಾರು ಸನ್ನಿವೇಶಗಳು, ವ್ಯಕ್ತಿಗಳು ತಲೆದೋರಿವೆ. ಶೃಂಗಾರ, ವಾತ್ಸಲ್ಯ, ಹಾಸ್ಯರಸಗಳು ಹೊರಹೊಮ್ಮಿವೆ. ಇವುಗಳಲ್ಲಿ ಬಗೆ ಬಗೆಯ ಆಟಗಳಲ್ಲಿ ಕಲಿತಯ್ಯ ಜಗವ ಮೋಹಿಪಣೆ ಆಡಿದನು ರಂಗ ಅದ್ಭುತದಿಂದಲಿ ಕಾಳಿಂಗನ ಪಣೆಯಲಿ ಹೋಗದಿರಲೋ ರಂಗ ಬಾಗಿಲಿಂದಾಚೆಗೆ ಈ ಮುಂತಾದವು ಹೃದಯಂಗವಾಗಿವೆ. ರಂಗನುಳಿದ ನಮ್ಮ ಕೃಷ್ಣನುಳಿದ ಇದರಲ್ಲಿ ದ್ರೌಪದಿಯ ಮಾನ ಸಂರಕ್ಷಣೆಯ ಸಂದರ್ಭವನ್ನು ವಿಸ್ತಾರವಾಗಿ ವರ್ಣಿಸಲಾಗಿದೆ. ಪುರಂದರದಾಸನ ಮತ್ತು ಉಳಿದ ದಾಸರ ಕೃಷ್ಣಲೀಲೆಯ ಕೀರ್ತನೆಗಳನ್ನು ಒಟ್ಟುಗೂಡಿಸಿದರೆ ಕೀರ್ತನ ರೂಪದಲ್ಲಿಯ ಭಾರತ ಭಾಗವತನ್ನು ಕಾಣಬಹುದು. ಕೆಲವು ಸಲ ಇಂಥ ಹಾಡುಗಳ ಶೃಂಗಾರ ಉತ್ಥಾನಕ್ಕೆ ಇಳಿಯುತ್ತದೆ, ಶೈಲಿ ತೀರಾ ಗ್ರಾಮ್ಯವಾಗುತ್ತದೆ. ಆದರೆ ಒಟ್ಟಿನಲ್ಲಿ ಇವುಗಳ ಕಥನ, ನಾಟ್ಯ ನಿರೂಪಣ ಮತ್ತು ಸಾಂಗೀತಿಕ ಧ್ವನಿ ನಾದಮಯವಾಗಿ ತೋರಿರುತ್ತದೆ. ಪುರಂದರದಾಸನ ಕೀರ್ತನೆಗಳಲ್ಲಿ ಸಮಾಜ ಜೀವನವನ್ನು ಕುರಿತ ಕೀರ್ತನೆಗಳು ಹೇರಳವಾಗಿವೆ. ಅವುಗಳಲ್ಲಿ ಸಂಸಾರದ ನಿಸ್ಸಾರತೆ, ವೈರಾಗ್ಯ ಬೋಧ್ಯತೆ ಇದ್ದಂತೆ ಜೀವನ ನಿಷ್ಠೆಯಿಂದ ಅನೀತಿ ದಾಂಭಿಕತೆಗಳ ಕಟು ವಿಮರ್ಶೆಯೊಡನೆ ಚಿರಂತನ ಮೂಲ್ಯಗಳ ಮತ್ತು ಭಕ್ತಿ ಮಹಿಮೆಯ ಉಪದೇಶವಿದೆ. ಸಮಾಜ ವಿಮರ್ಶೆಯ ಗೀತೆಗಳಲ್ಲಿ ನಗೆಯು ಬರುತ್ತಿದೆ. ತನುವ ನೀರೊಳಗಿದ್ದ ಫಲವೇನು, ಬೇವು ಬೆಲ್ಲದ ಇದ್ದಳೇನು ಫಲ, ಮೂರ್ಖರಾದರೂ ಜನರು ಲೋಕದೊಳಗೆ, ಮಡಿ 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 ಎಂದು ಅಡಿಗಡಿ ಹಾರುವಿ, ಜಾಲಿಯ ಮರದಂತೆ ದೊರೆಗಳು ದುರ್ಜನರು, ಹೊಲೆಯ ಹೊರಗಿಹಣೆ ಊರೊಳಗಿಲ್ಲವೇ, ಮಲವ ತೊಳೆಯಬಲ್ಲರಲ್ಲದೆ ಮನವ ತೊಳೆಯಬಲ್ಲರೆ, ಉದರ ವೈರಾಗ್ಯವಿದು ಒಲ್ಲೆನೆ ವೈದಿಕ ಗಂಡನ, ಬೇನೆ ತಾಳಲಾರೆ ಬಾಯಣ್ಣ ಗಂಡ, ತಾಳಿಯ ಹರಿದು ಬಿಸಾಟೆ, ಕೇಳನೋ ಹರಿ ತಾಳನೋ, ಇಬ್ಬರ್ಹೆಂಡಿರ ಸುಖವ ಇಂದು ಕಂಡೆನಯ್ಯ. ಇವನ್ನು ಗಮನಿಸಿದರೆ ಮನುಷ್ಯ ಸ್ವಭಾವದ ವೈವಿಧ್ಯ ಪರಿಚಯ, ವಿಡಂಬ ಕವಿ ಹಾಸ್ಯ ಮತ್ತು ಸಮಾಜ ಜೀವನದಲ್ಲಿಯ ಸಾಮಾನ್ಯ ಅಧೋಗತಿಯ ನಿಚ್ಚಳವಾದ ಅರಿವು ಪುರಂದರದಾಸನಲ್ಲಿ ಎಷ್ಟು ಮಟ್ಟಿಗೆ ಇದ್ದಿತೆಂದು ತಿಳಿಯುತ್ತದೆ. ಉದರ ವೈರಾಗ್ಯವಿದು ಇದರಂತೆ ಎಲ್ಲ ಹಾಡುಗಳಲ್ಲಿ ಭಾವಗೀತೆಯ ಸಂಪೂರ್ಣತೆ ಕಂಡುಬಂದಿಲ್ಲ. ಪುನರುಕ್ತಿ ಶೈಲಿತ್ಯಗಳು ಅಲ್ಲಲ್ಲಿ ಹೆಣೆಯಿಕ್ಕಿವೆ. ರಚನಾ ಸೌಂದರ್ಯದ ಕಡೆಗೆ ಸಹೇತುಕವಾದ ಲಕ್ಷ್ಯ ಕಾಣುವುದಿಲ್ಲ. ಅದರಿಂದಲೇ ಗುಣದೋಷಗಳು ಉಂಟಾಗಿವೆ. ಸಮಾಜ ಬೋಧನೆಯ ಕೀರ್ತನೆಗಳು ಸಮಾಜ ವಿಮರ್ಶೆಗಿಂತಲೂ ಹೆಚ್ಚಾಗಿವೆ. ಬೋಧಕನ ಆವೇಶ ಪುರಂದರದಾಸನ ಮನಃಪ್ರವೃತ್ತಿಯಲ್ಲಿ ವಿಲಕ್ಷಣವಾಗಿದೆ. ಜನರಲ್ಲಿ ದೇವಭಕ್ತಿ, ಸತ್ಯಧರ್ಮ, ನೈಜ ನೀತಿ, ಜೀವನ ನಿಷ್ಠೆಗಳು ಬೆಳೆಯಬೇಕೆಂದು ಅವನ ಬೋಧನೆಯ ತಿರುಳು. ಈಸಬೇಕು, ಇದ್ದು ಜಯಿಸಬೇಕು, ಮಾನವ ಜನ್ಮ ದೊಡ್ಡದು. ಈ ಪ್ರಸಿದ್ಧ ಕೀರ್ತನೆಗಳಲ್ಲಿ ಕರ್ಮಯುಗದ ಸಂದೇಶವನ್ನು ಸಾರಲಾಗಿದೆ. ಇವೆರಡು ಚಿಕ್ಕವಾಗಿದ್ದು ನುಡಿಗಳಲ್ಲಿ ಮೂಲಭಾವವು ರಸಪದವಿಗೆ ಏರುವಷ್ಟು ಪೋಷಣೆ ಹೊಂದಿಲ್ಲ. ಆದರೂ ವ್ಯಕ್ತಿ ಮಹಿಮೆಯಿಂದ ಮತ್ತು ಅಭಿಪ್ರಾಯ ಮಹತ್ವದಿಂದ ಅವಕ್ಕೆ ಮಹತ್ವವಿದೆ. ಇನ್ನುಳಿದವುಗಳಲ್ಲಿ ಇದು ಭಾಗ್ಯವಿದು ಭಾಗ್ಯ, ಡಂಗುರವ ಸಾರಿ, ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ, ಸಕಲವೆಲ್ಲವೂ ಹರಿಸೇವೆಯನ್ನಿ, ಧರ್ಮವೇ ಜಯವೆಂಬ ದಿವ್ಯಮಂತ್ರ, ಹೋಡಿ ನಗಾರಿ ಮ್ಯಾಲ ಕಯ್ಯ, ಎಚ್ಚರದಲ್ಲಿ ನಡೆ ಮನವೇ, ಇರಬೇಕು ಇರದಿರಬೇಕು, ಇನ್ನಾದರೂ ನಿನಗೆ ನೀನು ತಿಳಿಯದೆ, ಬ್ರಾಹ್ಮಣನೆಂದರೆ ಬ್ರಹ್ಮನ ತಿಳಿದವ. ಇವನ್ನು ಬೋಧನೆ ಮತ್ತು ಭಾವಗೀತೆ ಗುಣ ಇವುಗಳ ಮೇಳವಿಕೆಗಾಗಿ ಉದಾಹರಿಸಬಹುದು. ಧರ್ಮವೇ ಜಯವೆಂಬ ದಿವ್ಯಮಂತ್ರ ಎಂಬುದು ಅತ್ಯುಚ್ಚವಾದ
ಪ್ರೀತಿ ತತ್ವದ ಅಹಿಂಸಾ ಧರ್ಮದ ಬೋಧನೆಯನ್ನು ಜನಸಾಮಾನ್ಯಕ್ಕೆ ತಿಳಿಯುವ ರೀತಿಯಲ್ಲಿ ಮಾಡುತ್ತದೆ. 1:32ರಲ್ಲಿ ಕಲ್ಲಾಗಿ ಇರಬೇಕು ಕಠಿಣ ಬೋತೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ ಎಂಬ ತೆರೆದ ಉಕ್ತಿಗಳು ಗಾದೆ ಮಾತುಗಳಾಗಿ ಕನ್ನಡಿಗರ ಮನೆಮಾತಿನಲ್ಲಿ ಸೇರಿಕೊಂಡು ಬಿಟ್ಟಿವೆ. ಜನತೆಯ ಹೃದಯಪೀಠದಲ್ಲಿ ಪುರಂದರದಾಸನನ್ನು ಚಿರಸ್ಥಾಯಿಯಾಗಿ ನಿಲ್ಲಿಸುತ್ತವೆ. ಬೋಧನೆಯ ಹಾಡುಗಳಲ್ಲಿ ವ್ಯವಹಾರದಲ್ಲಿಯೂ ವಿಶೇಷ ಸಂದರ್ಭಗಳನ್ನು ತೆಗೆದುಕೊಂಡು ಅವುಗಳಿಗೆ ಆಧ್ಯಾತ್ಮಿಕ ಪ್ರತೀಕದ ಸ್ವರೂಪ ಕೊಟ್ಟಿದ್ದು ಹೆಚ್ಚಾಗಿ ಕಂಡುಬರುತ್ತದೆ. ಉದಾಹರಣೆಗೆ 1:126ರಲ್ಲಿ ಕಲ್ಲು ಸಕ್ಕರೆ ಕೊಳ್ಳಿರೋ, 1:102ರಲ್ಲಿ ಮುತ್ತು ಕೊಳ್ಳಿರೋ, 3:97ರಲ್ಲಿ ಗುಡುಗುಡಿಯನು ಸೇದಿ ನೋಡೋ. ದಾಸಕೂಟದಲ್ಲಿ ಇದೊಂದು ಕವಿ ಸಮಯವಾದಂತಾಗಿ ಕೃತಕೃತತೆಯನ್ನು ಉಂಟುಮಾಡಿದೆ. ಆದರೂ ಒಮ್ಮೊಮ್ಮೆ ಇಂಥ ಕೀರ್ತನೆಗಳಲ್ಲಿ ಜನಮನವನ್ನು ಆಕರ್ಷಿಸಿ ಭಾಗವತ ಧರ್ಮವನ್ನು ತಿಳಿಸುವ ಶಕ್ತಿಯೂ ಉಂಟಾಗಿದೆ. ಪುರಂದರದಾಸನು ವ್ಯಾಸರಾಯರ ಪಟ್ಟ ಶಿಷ್ಯನು, ಮಧ್ವ ಮತಾನುಯಾಯಿಯು ಎಂಬುದು ಸ್ಪಷ್ಟವಾಗಿದೆ. ಮಧ್ವ ಮತದಲ್ಲಿ ನೀನಾಗಿರಲು ಬೇಕು. ಮಧ್ವ ಮತ ಸಿದ್ಧಾಂತದ ಪದ್ಧತಿ ಬಿಡಬೇಡ. ಮತದೊಳಗೆ ಒಳ್ಳೆಯ ಮತ ಮಧ್ವ ಮತವು. ಇಂಥ ಹಾಡುಗಳಿಂದಲೂ ಮಧ್ವ ಮತ ತತ್ವಗಳ ಪ್ರತಿಪಾದನೆಯಿಂದಲೂ ಇದು ತಿಳಿಯುತ್ತದೆ. ಶಿವ ನಿನಗ್ಯಾದೋ ಎಂಬಂಥ ಕೀರ್ತನೆಗಳಲ್ಲಿ ಅದ್ವೈತದ ಹೀಯಾಳಿಕೆಯೂ ಬಂದಿದೆ. ಇಂಥ ಕೀರ್ತನೆ ಪುರಂದರದಾಸ ಕೃತವೇ ಅಲ್ಲವೇ ಎಂಬುದನ್ನು ನಿಶ್ಚಿತವಿಲ್ಲ. ಇದೇನೇ ಇದ್ದರೂ ಮಧ್ವ ಮತದ ಪ್ರಮೇಯಗಳಲ್ಲಿ ಪುರಂದರದಾಸನಿಗೆ ಸಂಪೂರ್ಣ ಶ್ರದ್ಧೆಯುಂಟೆಂಬುದನ್ನು ಯಾರೂ ಅಲ್ಲಗೆಳೆಯಲಾರರು. ಆದರೆ ಇದರೊಡನೆ ಒಂದು ಮಹತ್ವದ ಮಾತನ್ನು ಅರಿತಿರಬೇಕು. ಪುರಂದರದಾಸನ ಮಧ್ವಮತವು ಅವನ ಪ್ರತಿನಿತ್ಯದ ಬಾಳಿನಲ್ಲಿ ಬೆರೆತು ಆಚರಣೆಯಲ್ಲಿ ಇಳಿದ ಜೀವನ ದರ್ಶನವಾಗಿತ್ತು. ಅಂತೆಯೇ ಅದು ಬರೀ ಮತವಾಗಿರಲಿಲ್ಲ, ಜೀವಂತ ಶ್ರದ್ಧೆಯಾಗಿತ್ತು. ಸ್ವಮತ ಶಕ್ತಿ ಎಷ್ಟೇ ಇದ್ದರೂ ಇತರ ಮತಗಳ ಹಾಗೂ ಮತೀಯರ ಕೂಡ ತನ್ನ ರೀತಿಯಲ್ಲಿ ಅವನು ಸಮನ್ವಯವನ್ನು ಸಾಧಿಸಿದ್ದನು. ಜಂಗಮರು ನಾವು ಜಗದೊಳು, ಜಂಗಮರು ನಾವು ಲಿಂಗಾಂಗಿಗಳು, ಮಂಗಳವಂತರು ಭವಿಗಳಂತೆಂಬಿ ಇರಿ, ಅರಿಯದೆ ಬಂದೆವು ಕಿಂಸನ್ ಪರಿಹರಿಸಯ್ಯ ಬಂಸನ್. ಇಂಥ ಗೀತೆಗಳು ಸಾಕ್ಷಿಯಾಗಿವೆ. ಅವ ಕುಲವಾದರೇನು ಅವನಾದರೇನು, ಇದರಲ್ಲಿ ಕುಲದ ಮೇಲೆ ಹೋಗಬೇಡ, ಕುಲವಿಲ್ಲ ಜ್ಞಾನಿಗಳಿಗೆ ಎಂಬ ಮಾತು ವಿಧಿ ನಿಷೇಧ ನಿನ್ನವರಿಗೆಂತೋ ಎಂಬಲ್ಲಿ ನಡೆದದ್ದೆಲ್ಲವೂ ಲಕ್ಷ ಪ್ರದಕ್ಷಿಣೆ, ನುಡಿದದ್ದೆಲ್ಲ ಗಾಯತ್ರಿ ಮಂತ್ರಗಳು, ಕಂಡದ್ದೇ ವಿಶ್ವಾದಿ ಮೂರ್ತಿಗಳು, ಭೂಮಂಡಲದಿ ಶಯನವೇ ನಮಸ್ಕಾರ, ತಂಡ ಕ್ರಿಯೆಗಳು ಹರಿಪೂಜೆ ತೊಂಡರಾಗಿ ಬಿದ್ದಿಹ ಭಾಗವತರಿಗೆ ಎಂಬ ನುಡಿಗಳು, ಮಡಿ ಹೊಲೆತನ ಇವಕ್ಕೆ ಸಂಬಂಧಿಸಿದ ಅಸಾಂಪ್ರದಾಯಿಕ ವಿಚಾರಗಳು. ಇವನ್ನೆಲ್ಲ ಗಮನಿಸಿದರೆ ಪುರಂದರದಾಸನ ವಿಶಾಲ ಧಾರ್ಮಿಕ ದೃಷ್ಟಿ ತಿಳಿಯುತ್ತದೆ. ಕೀರ್ತನೆಗಳಲ್ಲದೆ ಪುರಂದರದಾಸನು ಹಲವಾರು ಸುಳಾದಿಗಳನ್ನು ಉಗಾಭೋಗಗಳನ್ನು ಬರೆದಿದ್ದಾನೆ. ಅವುಗಳಲ್ಲಿ ಅವನ ಭಕ್ತಿಯು ಬೋಧನೆಯ ಸ್ವಚ್ಛಂದವಾಗಿ ಹರಿದಿದೆ. ಗೋಪಿದೇವಿಯಂತೆ ಹೊರಳಿಗೆ ಕಟ್ಟದೆ ಬರಿದೆ ದೈನ್ಯ ಪಡುವೆ ಮುಂತಾದ ಸುಳಾದಿಯ ಕಲ್ಪನೆ ಚೆನ್ನಾಗಿದೆ. ಬೆಲ್ಲದ ಕಟ್ಟಿಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗೆರೆದರೆ ವಿಷಯ ಹೋಗುವುದೇನಯ್ಯ ಎಂಬಂಥ ಸಮರ್ಪಕ ಸಾದೃಶ್ಯದ ಉಗಾಭೋಗಗಳು ಹಿತಮಿತವಾಗಿವೆ. ಇವುಗಳ ರಚನಾ ರೀತಿಯನ್ನು ಕುರಿತು ಮುಂದೆ ಪ್ರಸ್ತಾಪಿಸೋಣ. ಪುರಂದರದಾಸನು ನರಹರಿತೀರ್ಥ ಶ್ರೀಪಾದರಾಯನಿಂದ ಉಗಮ ಹೊಂದಿ ಬಂದ ದಾಸವಾಗ್ಮಯನ್ನು ವ್ಯಾಸರಾಯನ ಆಧ್ಯಾತ್ಮಿಕ ನೇತೃತ್ವದಲ್ಲಿ ಸಂಪನ್ನ ಮತ್ತು ಉಜ್ವಲಗೊಳಿಸಿದನು. ದಾಸಕೂಟವೆಂಬ ಪರಂಪರೆಯ ಮೊದಲಿಗನಾದನು. ದಾಸರೆಂದರೆ ಪುರಂದರದಾಸರಯ್ಯ ಎಂಬ ಹೊಗಳಿಕೆಯನ್ನು ತನ್ನ ಗುರುವಿನಿಂದಲೇ ಪಡೆದನು. ನೀತಿಯೆಲ್ಲವನ್ನರಿತು ನಿಗಮವೇದ್ಯನ ನಿತ್ಯ ಮಾತಿಗೆ ಬಿಡದೆ ವರ್ಣಿಸುತ್ತಲೇ ಗೀತ ನರ್ತಕದಿ ಶ್ರೀಕೃಷ್ಣನ ಪೂಜಿಸುವ ಭೂತಾತ್ಮದಾಸ ಪುರಂದರದಾಸರಯ್ಯ ಎಂಬ ವ್ಯಾಸಸ್ತುತಿ ಸಾರ್ಥಕವಾಗಿದೆ. ಕೀರ್ತನ ಪದ್ಧತಿಯ ಉದ್ಧಾರ, ಮತವೈರಿಗಳ ಪರಿಹಾರ, ಪಂಚಮರಲ್ಲಿ ಸಹಾನುಭೂತಿ ಪ್ರದರ್ಶನ, ಕರ್ನಾಟಕ ಭಾಷೋಜ್ಜೀವನ, ಸಂಗೀತಶಾಸ್ತ್ರದ ಉದ್ಧಾರ ಇವನ್ನು ಪುರಂದರದಾಸನು ಮಾಡಿದನೆಂದು ಬೇಲೂರು ಕೇಶವರಾಯರು ಹೇಳಿದ್ದಾರೆ. ಕೀರ್ತನ ಪದ್ಧತಿಯೆಂದರೆ ಭಕ್ತಿಗೀತೆಗಳನ್ನು ಸಂಶಾಸ್ತ್ರವಾಗಿ ರಚಿಸಿ ಹಾಡುವುದೆಂದಿಷ್ಟೇ ಇರದೆ ಹರಿಕಥೆಯ ಮೂಲಕ ಭಕ್ತಿ ಪ್ರಚಾರವೆಂಬ ಅರ್ಥದಲ್ಲಿ ಅದು ಎಂದು ಮೊದಲಾಯಿತು ಎಂಬ ಪ್ರಶ್ನೆ ಅಭ್ಯಾಸಾರ್ಹವಾಗಿದೆ. ಈಗ ತಿಳಿದ ಮಟ್ಟಿಗೆ ಹಿಂದಿನ ದಾಸರಿಂದ ಮೊದಲಾದ ಈ ಪದ್ಧತಿಯನ್ನು ಪುರಂದರದಾಸನು ಸ್ಥಿರಗೊಳಿಸಿದನೆಂದು ತೋರುತ್ತದೆ. ಕರ್ನಾಟಕ ಸಂಗೀತಶಾಸ್ತ್ರಕ್ಕೆ ಪುರಂದರದಾಸನು ಮಾಡಿದ ಉಪಕಾರವನ್ನು ಶಾಸ್ತ್ರಜ್ಞರು ಕೊಂಡಾಡಿದ್ದಾರೆ. ತ್ಯಾಗರಾಜನಿಗೆ ಅವನು ಕೊಟ್ಟ ಸ್ಫೂರ್ತಿ ತಿಳಿದ ವಿಷಯವಾಗಿದೆ. ಮುಖ್ಯವಾಗಿ ಪುರಂದರದಾಸನು ಹೇರಳವಾಗಿ ಭಕ್ತಿಗೀತೆಗಳನ್ನು ರಚಿಸಿ ಜನಸಾಮಾನ್ಯಕ್ಕೂ ಕನ್ನಡ ಸಾಹಿತ್ಯಕ್ಕೂ ಚಿರವಾದ ಬೆಸುಗೆಯನ್ನುಂಟು ಮಾಡಿದ ಹಿರಿಯ ವ್ಯಕ್ತಿಗಳಲ್ಲಿ ಒಬ್ಬನಾದನು.
ಇಲ್ಲಿಗೆ ಪ್ರಕರಣ 25 ಮುಗೀತು. ಇನ್ನು ಮುಂದಿನ ಕ್ಲಾಸಲ್ಲಿ ಪ್ರಕರಣ 26 ನೋಡೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ PC PSI PDO ಇನ್ನು ಮುಂತಾದ ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲ ಪರೀಕ್ಷೆಗಳಿಗೆ, ಹಾಗೆ UGC ನೆಟ್ KSET TET ಯಾರಾದರೂ ರೆಡಿ ಆಗ್ತಾಯಿದ್ರೆ ಅವರು ಕೂಡ ನಮ್ಮ ಚಾನಲ್ನ ಶೇರ್ ಮಾಡಿ.